ತಿರುಪತಿ ಲಡ್ಡು ತಿಂದಾಗ ಎಲ್ರಿಗೂ ಒಂದು ಅದರ ರುಚಿ ಜೊತೆಗೆ ಅದರ ಘಮ ಎಲ್ಲರನ್ನ ಸೆಳೀತಾ ಇತ್ತು. ಆ ಘಮಕ್ಕೆ ಕಾರಣ ಕರ್ನಾಟಕದ ನಂದಿನಿ ತುಪ್ಪ. ಆದ್ರೆ ಇನ್ನು ಮುಂದೆ ತಿರುಪತಿ ಲಡ್ಡುವಿನಲ್ಲಿ ನಂದಿನಿ ತುಪ್ಪದ ಘಮ ಇರೋದಿಲ್ಲ. 50 ವರ್ಷಗಳ ಬಳಿಕ ನಂದಿನಿ ತುಪ್ಪದ ಖರೀದಿಯನ್ನ ಸ್ಥಗಿತಗೊಳಿಸಲಾಗಿದೆ. ನಂದಿನಿ ತುಪ್ಪ ಖರೀದಿಗೆ ಟಿಟಿಡಿ ಬ್ರೇಕ್ ಅನ್ನ ಹಾಕಿದೆ. ಕೆಎಂಎಫ್ ತುಪ್ಪದ ದರದ ಪ್ರಸ್ತಾವನೆಯನ್ನ ಟಿಟಿಡಿ ಒಪ್ಪಿಕೊಂಡಿಲ್ಲ. ಆ ದರದ ಪ್ರಸ್ತಾವನೆ ಆಗದ ಕಾರಣಕ್ಕಾಗಿ ಇನ್ನು ಮುಂದೆ ನಂದಿನಿ ತುಪ್ಪವನ್ನ ಲಡ್ಡುವಿಗೆ ಹಾಕೋದಿಕ್ಕಾಗೋದಿಲ್ಲ. ಲಡ್ಡು ಖರೀದಿಯಂತಹ ಸಂದರ್ಭದಲ್ಲೂ ಕೂಡ ನಂದಿನಿ ತುಪ್ಪದ ಘಮ ಇರೋದಿಲ್ಲ. ಬೇರೆ ತುಪ್ಪವನ್ನ ಅಂದ್ರೆ ಬೇರೆ ಕಂಪನಿಯ ತುಪ್ಪವನ್ನ ಬಿಡ್ ಮಾಡಲಾಗಿದೆ ಅನ್ನುವ ಮಾಹಿತಿ. ತಿರುಪತಿಯಲ್ಲಿ ಪ್ರಸಾದದ ರೂಪದಲ್ಲಿ ವಿತರಿಸ್ತಾ ಇದ್ದ ಪ್ರಸಿದ್ಧ ಲಾಡುಗಳಲ್ಲಿ ಇನ್ನು ಮುಂದೆ ನಂದಿನಿ ತುಪ್ಪದ ಘಮ ಸಿಗೋದಿಲ್ಲ. ಸುಮಾರು 50 ವರ್ಷಗಳ ಬಳಿಕ ತಿರುಪತಿ ತಿರುಮಲ ದೇವಸ್ಥಾನ ಟಿಟಿಡಿ ಮಂಡಳಿ ಕೆಎಂಎಫ್ನಿಂದ ನಂದಿನಿ ತುಪ್ಪದ ಖರೀದಿಯನ್ನ ಸ್ಥಗಿತಗೊಳಿಸಿದೆ. ಈ ಮೂಲಕ ಲಾಡುಗಳ ತಯಾರಿಕೆಯಲ್ಲಿ ನಂದಿನಿ ತುಪ್ಪದ ಬಳಕೆಯನ್ನ ಟಿಟಿಡಿ ನಿಲ್ಲಿಸಿದೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಪ್ರತಿಕ್ರಿಯಿಸಿರುವ ಕರ್ನಾಟಕ ಹಾಲು ಮಹಾಮಂಡಳ ಅಧ್ಯಕ್ಷ ಭೀಮಾ ನಾಯ್ಕ್, ಕೆಎಂಎಫ್ ಸಲ್ಲಿಸಿರುವ ತುಪ್ಪದ ದರ ಪ್ರಸ್ತಾವನೆಯನ್ನ ಟಿಟಿಡಿ ಒಪ್ಪಿಕೊಂಡಿಲ್ಲ. ಅದರ ಬದಲಾಗಿ ಬೇರೆ ಕಂಪನಿಯಿಂದ ತುಪ್ಪ ಖರೀದಿಸಲು ಟಿಟಿಡಿ ಮುಂದಾಗಿದೆ ಅಂತ ಹೇಳಿದ್ದಾರೆ. ನಂದಿನಿ ತುಪ್ಪದಿಂದ ತಿರುಪತಿ ದೇವಸ್ಥಾನದಲ್ಲಿನ ಲಾಡುಗಳು ರುಚಿಯಾಗಿವೆ ಅಂತ ಟಿಟಿಡಿ ಹಲವು ಬಾರಿ ಹೇಳ್ಕೊಂಡಿದ್ರು ಕೂಡ ಕೆಎಂಎಫ್ ಮತ್ತು ಟಿಟಿಡಿ ನಡುವಿನ ತುಪ್ಪದ ಒಪ್ಪಂದಕ್ಕೆ ಈಗ ಅಂತ್ಯವಾಗಿದೆ. ಆಗಸ್ಟ್ 1ರಿಂದ ಹಾಲಿನ ಬೆಲೆನೂ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ತುಪ್ಪಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡಲಾಗಿತ್ತು. ಆದರೆ ಟಿಟಿಡಿ ತುಪ್ಪ ಪೂರೈಸಲು ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಮೂಲಕ ಕಡಿಮೆ ಬೆಲೆಯನ್ನ ನಮೂದಿಸಿದ ಕಂಪನಿಯನ್ನೇ ಆಯ್ಕೆ ಮಾಡಿದೆ. ಗುಣಮಟ್ಟದ ಕಾರಣದಿಂದ ನಂದಿನಿ ತುಪ್ಪ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಡಿಮೆ ಬೆಲೆಯಲ್ಲಿ ಬಿಡ್ ಮಾಡುವ ಕಂಪನಿ ತುಪ್ಪದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದು ಸ್ಪಷ್ಟ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಸೊ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ತುಪ್ಪ ಬಹಳ ವರ್ಷಗಳಿಂದ ನಮ್ಮ ನಂದಿನಿ ತುಪ್ಪದಿಂದನೇ ಆಗ್ತಾ ಇತ್ತು. ಈಗ ಸುಮಾರು 1 ವರ್ಷದಿಂದ ಅವರು ಟೆಂಡರನ್ನು ಕರೆದ್ರು. ಟೆಂಡರಲ್ಲಿ ಭಾಗವಹಿಸ್ರಿ ಅಂತ ನಮಗೆ ಹೇಳಿದರು. ಯಾರು? ತಿರುಪತಿ ತಿರುಮಲ ಟ್ರಸ್ಟ್ನವರು. ಸೊ ಕಾಂಪಿಟೇಟ್ ರೇಟಲ್ಲಿ ನಮ್ಮ ತುಪ್ಪ ಕೊಡೋಕ್ಕಾಗಲ್ಲ ನಾವು. ಯಾಕಂದರೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ಲಿ ಯಾರಿಗೆ ರೇಟ್ ಕಡಿಮೆ ಕೊಡ್ತಾರೆ ಅವ್ರಿಗೆ ತುಪ್ಪ ಕೊಡ್ತಾರೆ. ಅವರು L1 ಯಾರಿರ್ತದೆ ಅವ್ರಿಗೆ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ರೇಟ್ ಫಿಕ್ಸು. ಈ ರೇಟ್ ಕೊಡೋಂಗಿದ್ರೆ ನಾವು ತುಪ್ಪ ಕೊಡ್ತೀವಿ ಅಂದ್ರೆ ಅವ್ರು ಕೊಡಲ್ಲ ಅಂದರು. ಹಾಗಾಗಿ ನಾವು ಕೊಡ್ತಾ ಇಲ್ಲ. ಭಾಳ ಡಿಮ್ಯಾಂಡ್ ಇದೆ. ನಾವು 100% ತುಪ್ಪದ ಡಿಮ್ಯಾಂಡಲ್ಲಿ ನಾವು 60% ಮಾತ್ರ ಕೊಡೋಕ್ಕಾಗ್ತಾ ಇರೋದು. 40% ತುಪ್ಪದ ಡಿಮ್ಯಾಂಡು ಏನು ಡಿಮ್ಯಾಂಡ್ ಇದೆ ಅದಕ್ಕೆ ನಾವು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಈ ಹಾಲಿನ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಮಾಡಬೇಕು. ಈಗ ನಾವು ಬೆಣ್ಣೆ ಕೂಡ ಸ್ಟಾಕ್ ಇಟ್ಕೋಬೇಕು. ಎಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಅಷ್ಟು ಬೆಣ್ಣೆ ಕೂಡ ನಮ್ಮ ಹತ್ರ ಸ್ಟಾಕ್ ಇಲ್ಲ. ಸೊ ಹಾಗಾಗಿ ನಮ್ಮ ಉದ್ದೇಶ ಇದನ್ನು ರೈತರಿಗೆ ಒಂದು 3 ರೂಪಾಯಿ 5 ರೂಪಾಯಿ ಹೆಚ್ಚು ಕೊಟ್ಟರೆ ಸೊ ಹಾಲಿನ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಇದ್ರ ಮೇಲೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಒಂದು ಬೇಡಿಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಶರಣು ಹಂಪಿ, ಪ್ರಸಾದದ ರೂಪದಲ್ಲಿ ಲಡ್ಡನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ರುಚಿ ಮತ್ತು ತುಪ್ಪದ ಘಮಕ್ಕೆ ಮಾರು ಹೋಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ತುಪ್ಪ ಆ ಒಂದು ಘಮ ಸಿಗೋದಿಲ್ಲ ಅಂತ ಹೇಳಿ ಎಷ್ಟಕ್ಕೆ ಬಿಡ್ಡನ್ನ ಮಾಡಲಾಗಿತ್ತು, ಇದರಲ್ಲಿ ಯಾಕೆ ಅಂದ್ರೆ ಹೆಚ್ಚಿನ ದರವನ್ನ ನೀಡಲಾಗಿತ್ತು ಅನ್ನುವ ಕಾರಣಕ್ಕಾಗಿ ತಿರಸ್ಕಾರ ಮಾಡಲಾಗಿರೋದಾ, ಬೇರೆ ಯಾವುದರಲ್ಲಿ ಯಾವ ಕಂಪನಿಗೆ ಸಿಕ್ಕಿದೆ, ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನವಿತಾ, ಈಗಾಗಲೇ ಆಗಸ್ಟ್ 1ರಿಂದ ಈಗ ಹಾಲಿನ ದರನೂ ಕೂಡ ಹೆಚ್ಚಳ ಆಗ್ತಾ ಇದೆ. 3 ರೂಪಾಯಿ ಕಳೆದ 1 ವರ್ಷದಿಂದನೂ ಕೂಡ ಇವರು ವಿವಿಧ ಹಾಲು ಒಕ್ಕೂಟಗಳಿಂದವೆ 16 ಒಕ್ಕೂಟಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ವು. ಈ ನಡುವೆ ಒಂದು ಶಾಕಿಂಗ್ ನ್ಯೂಸ್ ನಿಜವಾಗ್ಲೂ ಕೂಡ ಕಳೆದ 40 ವರ್ಷಗಳಿಂದನೂ ಕೂಡ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಕಳೆದ 40 ವರ್ಷಗಳಿಂದನೂ ಕೂಡ ತಿರುಪತಿಯಲ್ಲಿ ಲಡ್ಡು ಏನು ತಯಾರಾಗುತ್ತೆ, ಯಾಕಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತುಂಬ ಹೆಸರುವಾಸಿಯಾಗಿತ್ತು. ಅಲ್ಲಿ ತುಪ್ಪವನ್ನು ಏನು ಪೂರೈಕೆ ಮಾಡ್ತಾ ಇದ್ದಿದ್ದು ನಮ್ಮ KMF. ಸೊ KMF ತುಪ್ಪ ಪೂರೈಕೆ ಮಾಡ್ತಿದ್ರಿಂದ ಇನ್ನೂ ಕೂಡ ಉತ್ಕೃಷ್ಟವಾದ ಮತ್ತು ಗುಣಮಟ್ಟವಾದಂಥ ತಿರುಪತಿಯ ಲಡ್ಡು ಎಲ್ರಿಗೂ ಕೂಡ ಪ್ರಸಾದ ರೀತಿಯಾಗಿ ವಿತರಣೆ ಆಗ್ತಾ ಇತ್ತು. ಇದು ಹೆಮ್ಮೆಯ ವಿಚಾರಣೂ ಕೂಡ ಆಗಿತ್ತು. ಆದರೆ ಈಗ ಆಗಸ್ಟ್ 1ನೇ ತಾರೀಕಿಂದ ತುಪ್ಪವನ್ನು KMF ತುಪ್ಪವನ್ನು ಈಗ ಪೂರೈಕೆ ಮಾಡ್ತಾ ಇಲ್ಲ. ಈ ಬಗ್ಗೆನೂ ಕೂಡ ಸಾಕಷ್ಟು ರಾಜಕಾರಣ ಕೂಡ ಈಗ ಮುಂದಾಗ್ತಾ ಇದೆ. ಇದ್ರ ಒಳಗಡೆನೂ ಕೂಡ ಆ್ಯಡ್ ಆಗ್ತಾ ಇರೋದು ಏನಂದರೆ ಇಲ್ಲಿವರೆಗೂ ತುಂಬ ಕಡಿಮೆ ದರದಲ್ಲಿ ಬಿಡ್ ಮಾಡ್ತಾ ಇದ್ರಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಈಗ ಅಲ್ಲಿರುವಂಥ ತಿರುಪತಿ TTD ಟ್ರಸ್ಟ್ ಏನಿದೆ ತುಂಬ ಹೆಚ್ಚಿನ ದರ ಏನು ಕೋಟ್ ಮಾಡಿರೋ ಕಾರಣಕ್ಕಾಗಿ ಬೇರೆ ಕಂಪನಿ ಅಂದರೆ ಬೇರೆ ಒಕ್ಕೂಟಗಳೇನಿದ್ದಾವೆ, ಬೇರೆ ರಾಜ್ಯದ ಒಕ್ಕೂಟ ಏನಿದೆ ಅವರು ಕೋಟ್ ಮಾಡಿದಂಥ ಕಡಿಮೆ ಮೊತ್ತ ಏನಿದೆ ಅದಕ್ಕೆ ಈಗ ಅದನ್ನು ಕೋಟ್ ಏನು ಮಾಡಿದ್ದಾರೆ ಅದನ್ನು ತೆಗೆದುಕೊಳ್ಳಲಿಕ್ಕೆ TTD ಮುಂದಾಗಿರೋದು. ಇದರಿಂದಾಗಿ ನಾವು ಗುಣಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ KMF ಅಧ್ಯಕ್ಷ ಭೀಮಾ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಕೋಟ್ ಮಾಡಿರುವ
ದರ ಏನಿದೆ ಎಲ್ಲ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ KMF ಮಾಡಿದಂಥ ಕೋಟ್ ಏನಿದೆ ಒಂದಷ್ಟು ಹೆಚ್ಚಳ ಇದೆ. ಹೆಚ್ಚಾಗಿರೋದ್ರಿಂದಾಗಿ ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಗುಣಮಟ್ಟನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಇನ್ನೊಮ್ಮೆನೂ ಕೂಡ ಪರಿಶೀಲನೆ ಮಾಡಬೇಕು. ಆದರೆ ಇದು ಈಗಾಗಲೇ ರಾಜಕೀಕರಣವಾಗ್ತಾ ಇದೆ. BJP ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರವಾಗಿ ಆರೋಪ ಮತ್ತು ಪ್ರತ್ಯಾರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು CT ರವಿಯವರು ಕೂಡ ಒಂದು ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ನಾವು ಗುಣಮಟ್ಟದ ಮತ್ತು ಕಡಿಮೆ ದರದಲ್ಲಿ ನಾವು ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ವಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗ ಯಾಕೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ನ ನಾಯಕರು ಕೂಡ, ಅದರಲ್ಲೂ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಏನು CT ರವಿಯವರು ಕೇಳಿದಂಥ ಪ್ರಶ್ನೆ ಏನಿದೆ, ಅವ್ರು ನಿಜವಾಗ್ಲೂ ಕೂಡ ಕೇಳಲಿಕ್ಕೆ ಆ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅರ್ಹರಿದ್ದಾರೆ. ಅವರು ಈ ಹಿಂದೆ ಅವರ ಅಧಿಕಾರಾವಧಿಯಲ್ಲಿ ಪ್ರತಿ ಮೂರು ವರ್ಷದಲ್ಲೂ ಕೂಡ ಕಡಿಮೆ ಹಾಲಿನ ಉತ್ಪಾದನೆ ಆಗಿರೋದು KMFನಲ್ಲಿ ಪ್ರತಿದಿನವೂ ಕೂಡ 15 ಲಕ್ಷ ಲೀಟರ್ ಕಡಿಮೆ ಉತ್ಪಾದನೆ ಆಗಿತ್ತು. ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ, ಇದಕ್ಕೆ ಯಾರು ರಿಪ್ಲೈ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯ ಪ್ರತಿಕ್ರಿಯೆಯನ್ನು ರಾಮಲಿಂಗಾರೆಡ್ಡಿ ಅವರು ಮಾಡ್ತಾರೆ. ಈ ಮೂಲಕ ಈ ವಿಚಾರ ಏನಿದೆ, ತಿರುಪತಿಯ ಲಡ್ಡು ತುಪ್ಪದ ಪೂರೈಕೆ ವಿಚಾರ ಈಗ ರಾಜಕಾರಣ ಕೂಡ ಈಗ ಟರ್ನ್ ಆಗ್ತಿರೋದು ಕಂಡು ಬರ್ತಾ ಇದೆ. ನವಿತಾ, ಎಷ್ಟು ಬಳಕೆ ಆಗ್ತಾ ಇತ್ತು, ಎಷ್ಟು ಅಂದ್ರೆ ಲೀಟರ್ ಗಟ್ಟಲೆ ತುಪ್ಪ ಅಲ್ಲಿಗೆ ಹೋಗ್ತಾ ಇತ್ತು? ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಸೊ ಈಗ ಆ ಒಂದು ಇಲ್ಲಿವರೆಗೂ ಕೂಡ 50 ವರ್ಷ ಅಂತ ಹೇಳಿದ್ರೆ ಸಾಮಾನ್ಯದಲ್ಲ. 50 ವರ್ಷಗಳ ಕಾಲ ಅವ್ರು ಎಷ್ಟು ಬೇಡಿಕೆ ನೀಡ್ತಿದ್ರು ಅಷ್ಟು ಪೂರೈಕೆ ಆಗ್ತಾ ಇತ್ತು. ಸೊ ಈಗ ಆ ಡಿಮ್ಯಾಂಡ್ ಇಲ್ಲಿ ಇನ್ನಷ್ಟು ಜಾಸ್ತಿ ಆಗುವ ಚಾನ್ಸಸ್ ಇದೆ, ಯಾಕಂದ್ರೆ ಸಪ್ಲೈ ಈಗ ನಿಲ್ಲುವ ಚಾನ್ಸಸ್ ಇದೆ ಅಲ್ವಾ ಅಂತ ಹೇಳಿ. ಅಲ್ಲ, ಖಂಡಿತ ಈಗಾಗಲೇ ಸ್ಪಷ್ಟವಾಗಿ ಹೇಳಿರೋದು KMFನ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಆಗಸ್ಟ್ 1ರಿಂದ ಸಪ್ಲೈ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಿಮಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ KMF ಬಗ್ಗೆ ಒಂದು ಒಳ್ಳೆಯ ಹೆಸರಿದೆ. ಅದು ಕೂಡ ಒಂದಷ್ಟು ತಗ್ಬಹುದಾ ಅನ್ನುವಂಥ ಅನುಮಾನ ಮತ್ತು ಭಯ ಮತ್ತು ಆತಂಕನೂ ಕೂಡ ಕಾಡ್ತಾ ಇದೆ. ಯಾಕಂದರೆ ತಿರುಪತಿ ಮಟ್ಟದಲ್ಲಿ KMF ಕೊಡ್ತಾ ಇದೆ ಅಂದರೆ ಉತ್ಕೃಷ್ಟವಾದಂಥ ಗುಣಮಟ್ಟವಾದಂಥ ಹಾಲು ಮತ್ತು ತುಪ್ಪ ಎಲ್ಲವನ್ನು ಕೂಡ ಪೂರೈಕೆ ಮಾಡ್ತಾ ಇದೆ. ಯಾಕಂದರೆ ಗಡಿ ಭಾಗದಲ್ಲೂ ಕೂಡ ನಮ್ಮ KMFನ ಡೈರಿಯ ಹಾಲೇನಿದೆ ಅದು ಟೆಟ್ರಾ ಪ್ಯಾಕಲ್ಲೂ ಕೂಡ ಈಗ ಪೂರೈಕೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ತಿರುಪತಿಯಲ್ಲಿ ಲಡ್ಡುಗೆ ತುಪ್ಪವನ್ನು ಏನು ಬಳಕೆ ಮಾಡ್ತಾ ಇದ್ರು, ಆ ಘಮ ಏನಿತ್ತು, ಆ ಘಮ ಇನ್ನು ಮುಂದೆ KMFನ ಘಮ ಸಿಗೋದಿಲ್ಲ. ಸೊ ಈ ಬಗ್ಗೆ ಇನ್ನೊಮ್ಮೆನೂ ಕೂಡ ರಾಜ್ಯ ಸರ್ಕಾರ ಮಾತಾಡಬೇಕು. ಈ ಏನು ಪ್ರಪೋಸಲ್ ಏನಿದೆ ಮತ್ತೊಂದು ಸರಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಸಾಧ್ಯ ಆದಷ್ಟು ಬೇಗ ನಾವು ಮತ್ತೆ ಮುಂದುವರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಬಹುತೇಕರ ಆಶಯವಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖವಾದಂಥ ವಿಚಾರ ಅಂದರೆ ನಾವು ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನುವಂಥ ಭೀಮಾ ನಾಯಕರ ಮಾತೇನಿದೆ ಅದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಇವುಗಳೆಲ್ಲ ಹಿನ್ನೆಲೆಯಲ್ಲಿ ಕಳೆದ 40 ವರ್ಷಗಳಿಂದಲೂ ಕೂಡ ಹೇಗೆ ಪೂರೈಕೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿಯಾಗಿ ಈ ಮುಂದೆನೂ ಕೂಡ ಪೂರೈಕೆ ಮಾಡ್ತಾ ಮುಂದುವರಿಬೇಕು. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ KMFನ ಗುಣಮಟ್ಟ ಏನಿದೆ ಅದು ಮುಂದುವರಿಬೇಕು ಅನ್ನೋದು ಬಹುತೇಕ ಎಲ್ಲರ ಆಶಯವಾಗಿದೆ. ನವಿತಾ, ಓಕೆ ಶರಣ್, ನೀವೇ ಹೇಳಿದ ಹಾಗೆ ಈಗ ಗುಣಮಟ್ಟದ ವಿಚಾರ ಅಂತ ಹೇಳಿ ಬಂದಾಗ ಪ್ರತಿ ಬಾರಿ ಕೂಡ ನಾವು ಯಾವ ಹಾಲಿನ ವಿಚಾರ ಆಗಿರ್ಬೋದು ಅಥವಾ ಬೇರೆ ಉತ್ಪನ್ನಗಳ ವಿಚಾರದಲ್ಲಿ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯ ತಕರಾರು ಇಲ್ಲ. ಬಟ್ ಈಗ ಲಡ್ಡಿನ ವಿಚಾರ ಅಂತ ಹೇಳಿ ಬಂದಾಗ ಸಹಜವಾಗಿ ಕಡಿಮೆ ಎಲ್ಲಿ ಕೋಟ ಆಗಿರುತ್ತೆ ಅಥವಾ ಎಲ್ಲಿ ಕಡಿಮೆ ನಮಗೆ ದರ ಸಿಗುತ್ತೆ ಅದರ ಕಡೆನೆ ಹೆಚ್ಚಿನವರು ವಾಲೋದು ಸಹಜ ಅಂತ ಹೇಳಿ ಅಲ್ಲಿನ ಗುಣಮಟ್ಟದ ಬಗ್ಗೆ ಕೂಡ ಈಗ ಪ್ರಶ್ನೆಯನ್ನ ಎತ್ತುವಂತಹ ಸಂದರ್ಭ ಇದು. ಈ ಹಿನ್ನೆಲೆಯಲ್ಲಿ ಮತ್ತೆ ಅವಕಾಶ ಇದೆಯಾ ಇವರಿಗೆ? ಮತ್ತೆ ಈಗ ಅಂದ್ರೆ ಬಿಡ್ ಆಗಿದೆಯಾ ಇಲ್ವಾ, ಅವಕಾಶ ಇದೆಯಾ, ಹೇಗೆ? KMF ಅಧ್ಯಕ್ಷ ಭೀಮಾ ನಾಯಕ್ ಅವರು ಹೇಳುವ ಹೇಳಿಕೆಯ ಆಧರಿಸಿ ನೋಡ್ತಾ ಹೋದರೆ ಸದ್ಯ ಮತ್ತೊಂದು ಅವಕಾಶ ಇದ್ದಂತಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಕಳೆದ 1.5 ತಿಂಗಳ ಹಿಂದೀಚೆಗಷ್ಟೇ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿದೆ, ಅದು ಕಂಪ್ಲೀಟ್ ಪ್ರೋಸೆಸ್ ಕೂಡ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಸಹಜವಾಗಿ, ಯಾಕಂದರೆ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಪ್ರತಿ 3 ವರ್ಷಕ್ಕೊಮ್ಮೆ ಈ ರೀತಿಯಾದ ಟೆಂಡರ್ ಪ್ರಕ್ರಿಯೆಯನ್ನು TTD ಕರಿತಾ ಹೋಗುತ್ತೆ. ಅದರಲ್ಲಿ ಗುಣಮಟ್ಟನೂ ಕೂಡ ಆ್ಯಡ್ ಆಗ್ತದೆ ಮತ್ತು ದರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಯಾವ ರಾಜ್ಯದ ಒಕ್ಕೂಟಗಳೇನಿದ್ದಾವೆ ಈ ರೀತಿ KMF ರೀತಿ ಬೇರೆ ಬೇರೆ ರಾಜ್ಯದ ಒಕ್ಕೂಟಗಳಿಂದವೆ ಅವು ಏನಾದರೂ ಕಡಿಮೆ ದರ ಕೋಟ್ ಮಾಡಿದರೆ ಸಹಜವಾಗಿ ಕೋಟ್ ದರ ಬೇರೆ ರಾಜ್ಯಗಳು ಕೋಟ್ ಕಡಿಮೆ ಮಾಡಿರೋದ್ರಿಂದಾಗಿ ಅಲ್ಲಿ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಇವ್ರಿಗೂ ಕೂಡ ಅಂದರೆ ನಮ್ಮ KMFಗೂ ಕೂಡ ಮಾಹಿತಿಯನ್ನು ಕೇಳಿರೋದು TTD ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದಂಥ ತುಪ್ಪವನ್ನು ನೀವು ಪೂರೈಕೆ ಮಾಡಲಿಕ್ಕಾಗತ್ತಾ ಅಂಥೇಳಿ. ಬಟ್ ಸದ್ಯಕ್ಕೆ ಪರಿಸ್ಥಿತಿ ನೋಡಿದ್ರೆ ಈಗ ಆಗಸ್ಟ್ 1ರಿಂದ ₹3 ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ರೈತರಿಗೆಲ್ರಿಗೂ ಕೂಡ ಪೂರೈಕೆ ಮಾಡಬೇಕಾಗಿದೆ. ಕಳೆದ 1 ವರ್ಷದಿಂದಲೂ ಕೂಡ ಹಾಲಿನ ದರ ಹೆಚ್ಚಳ ಮಾಡಿಲ್ಲ. ಸೊ ಎಲ್ಲ ರೈತರಿಗೂ ಕೂಡ ಪೂರೈಕೆ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಡಿಮೆ ದರವನ್ನು ಕೋಟ್ ಮಾಡಿ ಉತ್ತಮ ಗುಣಮಟ್ಟದ ನಂದಿನಿಯನ್ನು ಪೂರೈಕೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಅವಕಾಶ ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ
ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದು KMF ಅಧ್ಯಕ್ಷರಂತ ಭೀಮಾ ನಾಯಕ್ ಅವರು ಹೇಳಿದ ಹೇಳಿಕೆ ಆಧಾರದ ಹಿನ್ನೆಲೆಯಲ್ಲಿ ನವಿತಾ. ಸೊ ಈಗ 50 ವರ್ಷಗಳ ಪರಂಪರೆಗೆ ಎಳ್ಳು ನೀರು ಬಿಟ್ಟಂಗಾಯ್ತು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಮುಂಚೆ ಕೂಡ ಅಮೂಲ್ ವಿಚಾರ ಆಗಿರ್ಬೋದು, ನಂದಿನಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಇಲ್ಲಿ. ಅದರ ಜೊತೆಗೆ ಆ ನಂತರ ಕೇರಳದಲ್ಲಿ ನಮ್ಮ KMF ನ ನಂದಿನಿ ಹಾಲನ್ನೇ ಬೇಡ ಅನ್ನುವಂತಹ ರೀತಿಯ ಗಲಾಟೆಗಳಾಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ನಂದಿನಿ ವಿಚಾರಕ್ಕೆ ಅಥವಾ KMF ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಇಲ್ಲಿವರೆಗೂ ಆಗಿದೆ ಅಂತ ಹೇಳ್ಬೋದು? ನವಿತಾ, KMF ಅನ್ನೋದು ನಿಜವಾಗ್ಲೂ ಕೂಡ ಬರೀ ಕೇವಲ ಗುಣಮಟ್ಟ ಮಾತ್ರ ಅಲ್ಲ, ಬ್ರ್ಯಾಂಡ್ ಕೂಡ. ಅದು ನಮ್ಮದು, ನಮ್ಮ ಕರ್ನಾಟಕದ್ದು ಅನ್ನೋ ಅಭಿಮಾನ ಏನಿದೆ ಅದು ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕಾರಣವೂ ಕೂಡ ತುಂಬ ಒಳಗೊಂಡಿರೋದು. ಯಾಕಂದರೆ ಈ ಹಿಂದೆ ನಿಮಗೆ ಅಮೂಲ್ ಮಾರುಕಟ್ಟೆ ಕರ್ನಾಟಕಕ್ಕೆ ಬಂದಾಗ ಸಾಕಷ್ಟು ರೀತಿಯಾದಂಥ ವಿರೋಧವನ್ನು ಈಗಿರುವಂಥ ಕಾಂಗ್ರೆಸ್ ಸರ್ಕಾರದ ನಾಯಕರೆಲ್ಲರೂ ಕೂಡ ಮಾಡಿದರು. ಸೊ ಆ ಸಂದರ್ಭದಲ್ಲೂ ಕೂಡ ರಾಜಕಾರಣ ನಡೀತು ಮತ್ತು BJP ಮತ್ತು ಕಾಂಗ್ರೆಸ್ ನಡುವೆ ಮತ್ತು JDSನವರು ಕೂಡ ಈ ಬಗ್ಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನೆಲ್ಲವನ್ನು ಕೂಡ ಮಾಡಿದ್ರು. ಕೊನೆಗೆ ಅದು ಸದ್ಯಕ್ಕೆ ಶಮನವಾಗಿದೆ. ಈಗ ಬಹಳ ಪ್ರಮುಖವಾಗಿ ಚರ್ಚಿತವಾದಂಥ ವಿಚಾರ ಅಂತಂದರೆ ನಿಮಗೆ ತುಪ್ಪ ಪೂರೈಕೆ ಆಗದೆ ಇರೋದು. ತುಪ್ಪ ಪೂರೈಕೆ ಮಾಡದೇ ಇರೋದಕ್ಕೆ ಏನು ಕಾರಣ? ನಿಮಗೆ ನಿಜವಾಗ್ಲೂ ಕೂಡ ಕಡಿಮೆ ದರದಲ್ಲಿ ಇಲ್ಲಿವರೆಗೂ ಕಳೆದ 40 ವರ್ಷಗಳಿಂದ ಏನು ಈ ಹಿಂದೆ ಇದ್ದಂಥ ಸರ್ಕಾರಗಳು, ಅದರಲ್ಲಿ ಕಾಂಗ್ರೆಸ್ ಕೂಡ ಇದೆ, ಸಮ್ಮಿಶ್ರ ಸರ್ಕಾರನೂ ಕೂಡ ಇತ್ತು, ಎಲ್ಲರೂ ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ರು ಗುಣಮಟ್ಟದ ತುಪ್ಪವನ್ನು. ಈಗ ಯಾಕೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು BJPಯ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಇದು ಮುಂದೆ ರಾಜಕಾರಣವಾಗಿ ಸಾಕಷ್ಟು ಹೋರಾಟಗಳನ್ನು ಕೂಡ ಮುನ್ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಅಸ್ಮಿತೆಯ ಪ್ರಶ್ನೆನೂ ಕೂಡ ಆಗಿ ಉದ್ಭವ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ನಮ್ಮ KMF ಇಂದ ಅದು ತಿರುಪತಿ, ಯಾಕಂದರೆ ವಿಶ್ವ ಪ್ರಸಿದ್ಧವಾದಂಥ ತಿರುಪತಿ ಲಡ್ಡು ಪ್ರಸಾದ ಪೂರೈಕೆಗೆ ತುಪ್ಪವನ್ನು ವಿತರಣೆ ಮಾಡ್ತಾ ಇತ್ತು KMF. ಅದು ಈಗ ಇದ್ದಕ್ಕಿದ್ದಂತೆ ಬಂದಾಯಿತು. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ಬಂದಾಗಿರೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಆಕ್ಷೇಪವನ್ನು BJP ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ, ಅವರು ಕೂಡಲೇ ಸಾರ್ಟ್ಔಟ್ ಮಾಡಬೇಕು ಅನ್ನೋದು BJP ಮತ್ತು JDS ಸೇರಿದಂತೆ ಇನ್ನುಳಿದಂಥ ಪಕ್ಷಗಳ ನಾಯಕರ ಏನು ಒಮ್ಮತಾಗಿದೆ. ಅಂದ್ರೆ ಅವರು ಒತ್ತಾಯನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನಿಜವಾಗ್ಲೂ ಕೂಡ ಪ್ರಶ್ನೆ ಆಗಿ ಉಳಿತಾ ಇರೋದು. ನವಿತಾ, ಓಕೆ, ಥ್ಯಾಂಕ್ ಯು ಶರಣ. ಹಂಪಿ ಡೀಟೇಲ್ಸ್ಗೆ ನಮ್ಮ ಜೊತೆಗೆ MLC ಆಗಿರುವಂತಹ ಶರಣ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಶರಣ ಅವರೇ, ನಿಮಗೆ ಈಗಾಗಲೇ ವಿಚಾರ ಗೊತ್ತಿರಬಹುದು, ಇನ್ನು ಮುಂದೆ ತಿರುಪತಿ ಲಡ್ಡಿಗೆ ಕರ್ನಾಟಕದ ನಂದಿನಿ ತುಪ್ಪ ಬಳಕೆ ಆಗೋದಿಲ್ಲ. ಬಿಡ್ ಅಲ್ಲಿ ಕರ್ನಾಟಕ ಜಾಸ್ತಿ ಹಣವನ್ನ ಹೇಳಿದೆ ಅಥವಾ ದರ ಪ್ರಸ್ತಾವನೆ ಮಾಡಿತ್ತು ಅನ್ನುವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಿಮ್ಗೆ ನಮಸ್ಕಾರ. ಒಳ್ಳೆ ಟಾಪಿಕ್ ನ ಇವತ್ತು ನ್ಯೂಸ್ 18 ಕನ್ನಡ ತೆಗೆದುಕೊಂಡಿರತಕ್ಕಂಥದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಕೂಡ ತಿರುಪತಿಯ ತಿಮ್ಮಪ್ಪನ ಒಬ್ಬ ಪರಮ ಭಕ್ತನಾಗಿ ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಒಬ್ಬ ಮೆಂಬರ್ ಆಗಿದ್ದೀನಿ. ಯಾಕೆಂದ್ರೆ ಮಹಾರಾಜರು ಕಾಲದಿಂದ ತಿರುಪತಿ ದೇವರಿಗೂ ಕರ್ನಾಟಕ ರಾಜ್ಯಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂತ ಹಲವಾರು ಘಟನೆಗಳನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕಾಗ್ತದೆ. ಯಾಕೆಂದ್ರೆ ಅದು ಇವತ್ತೇನ್ ತುಪ್ಪದ ಬಗ್ಗೆ, ನಂದಿನಿ ತುಪ್ಪದ ಬಗ್ಗೆ ತಾವು ವರದಿ ಮಾಡಿದೀರಿ. ಇವತ್ತು TTD ಅವರು ಬಹಳಷ್ಟು ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಒಂದು ತಿರುಪತಿ ಲಾಡುಗಳನ್ನ ಮಾಡಿದಾಗ ನಮ್ಮದೇ ಆದಂತ ರಾಜ್ಯದ KMF ತುಪ್ಪವನ್ನ ಬಳಕೆ ಮಾಡಿಕೊಂಡು ಆ ರುಚಿ ಎಷ್ಟು ತಿನ್ಬೇಕು ಪ್ರಸಾದವನ್ನ ಅಂತೇಳಿ ಎಲ್ರು ಕೂಡ ಖುಷಿಯಿಂದ ಇಡೀ ರಾಷ್ಟ್ರದಲ್ಲಿ ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಮತ್ತೆ ದುಡ್ಡು ಕೊಟ್ರು ಸಿಗಲ್ಲ, ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಪ್ರಸಾದವನ್ನ ವಿನಿಯೋಗ ಮಾಡ್ತಾರೆ. ಇದು ಎಲ್ಲವನ್ನ ಕೂಡ ನಾವು ನೋಡ್ತಾ ಇದೀವಿ. ಆದ್ರೆ ಇವತ್ತು TTD ಯಾತಕ್ಕೋಸ್ಕರ ಇದನ್ನ ಒಂದು ಕಡೆ ರೇಟು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ಇವತ್ತೇನೋ ಹಾಲಿನ ಬೆಲೆನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಇದರ ಅವಲಂಬಿತ ಇರತಕ್ಕಂತ ಹಲವಾರು ಪದಾರ್ಥಗಳು KMF ಇಂದ ರೇಟ್ಗಳೆಲ್ಲ ಜಾಸ್ತಿ ಆಗ್ತಾ ಇರತಕ್ಕಂತ ಉದ್ದೇಶ ಒಂದು ಕಡೆ. ಇನ್ನೊಂದು ಕಡೆ TTDಯಲ್ಲಿ ಕೂಡ ಅಲ್ಲಿ ಜನರಿಗೆ ಇದು ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡೋದ್ರಿಂದ ಇದನ್ನು ಕೂಡ ಅವರು ಕೂಡ ಯೋಚನೆ ಮಾಡ್ತಾರೆ. ಬಡ್ಜೆಟ್ಗಳಿರುತ್ತೆ, ಅದೆಲ್ಲವನ್ನು ಕೂಡ ನೋಡ್ತಾರೆ. ನಾನು ಕೇಳ್ಕೊಳ್ಳೋದು, ಇವತ್ತು TTD ಅವರು ಈ ಒಂದು ಏನು ಕರ್ನಾಟಕ ರಾಜ್ಯದ ಮಹಾರಾಜರು ಹಲವಾರು ಅದು 7.5 ಎಕರೆ ಜಾಗ ಇರ್ಬೋದು, ಮತ್ತೆ ವೈಡೂರ್ಯಗಳನ್ನ ಅಲಂಕಾರಕ್ಕೆ ಬಳಕೆ ಮಾಡೋದಿಕ್ಕೆ ಆ ಸ್ವಾಮಿಗೆ ದಾನ ಕೊಟ್ಟಿರತಕ್ಕಂತ ವಿಚಾರ ಇರ್ಬೋದು. ಈ ತರ ಮೊದಲನೇ ಪೂಜೆ ಕರ್ನಾಟಕದೇ ಆಗುತ್ತೆ ಅಂತ ಹೇಳಿದ್ರೆ ನಾವು ತಿರುಪತಿಯನ್ನೇ ನಾವು ಹೇಳ್ತೀವಿ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಹೇಳಿ. ಆದ್ರೆ ಈಗ ಇನ್ನೊಂದ್ ಕಡೆ ವೈರುಧ್ಯ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ತುಪ್ಪ ಕೊಡಿ ಅಂತ ಕೇಳೋದು. ಅಲ್ಲ, ಅದನ್ನೇ ನಾನು ಹೇಳಕ್ ಬಂದೆ. ಇವತ್ತು ಮೊದಲನೇ ಪೂಜೆ ತಾವು ನೋಡ್ಬೋದು, ಬೆಳಿಗ್ಗೆ 2 ಗಂಟೆಗೆ ಆಗುತ್ತೆ. ಕರ್ನಾಟಕ ವತಿಯಿಂದನೇ ಮೊದಲನೇ ಪೂಜೆ ಆಗುತ್ತೆ. ನಮ್ಮ ರಾಜ್ಯದ ವಿಶೇಷ ಅಧಿಕಾರಿ
ಅವರೇ ಹೋಗಿ ಅದು ಯಾರೇ ಅಧಿಕಾರಿ ಇರ್ಲಿ ಕರ್ನಾಟಕದ ಪರವಾಗಿ ಅಲ್ಲೇ ಇರ್ತಾರೆ ತಿರುಮಲದಲ್ಲೇ, ಅವರು ಹೋಗಿ ಬೆಳಿಗ್ಗೆ ಮೊದಲನೇ ಪೂಜೆ ನಮ್ಮ ರಾಜ್ಯದ ಪರವಾಗಿ ಆ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿ ಬರ್ತಾರೆ. ಆವಾಗಿಂದಾನೇ ಎಲ್ಲಾ ಕೈಂಕರ್ಯಗಳು ಕೂಡ ಪ್ರಾರಂಭ ಆಗ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮಲ್ಲಿ ಕಮ್ಮಿ ಕೊಡಬೇಕು ಅನ್ನೋದು ಒಂದು ಅವರ ಒಂದು ಬೇಡಿಕೆ ಇತ್ತು. ಆದ್ರೆ ಬೇರೆ ಬೇರೆ ಇವತ್ತೇನಾಗಿದೆ ಕೆಲವುದೆಲ್ಲ ಒತ್ತಡಗಳಿದೆ, ಅಲ್ಲಿ ಕೂಡ ಬಡ್ಜೆಟ್ ಇದೆ, ಒತ್ತಡಗಳಿದೆ. ಎಲ್ಲಾ ಈ ಒಂದು ದೇವಸ್ಥಾನಗಳನ್ನ ಎಲ್ಲಾ ರಾಜ್ಯದಲ್ಲಿ ಕೂಡ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು TTD ಅವರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಈ ತರ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಬಟ್ ಇದು ನಿಜವಾಗ್ಲೂ ನಮ್ಗೆಲ್ರಿಗೂ ಕೂಡ ನೋವು ಕೊಡುವಂತ ವಿಚಾರ. ಕರ್ನಾಟಕ ರಾಜ್ಯದ ಒಬ್ಬ ಶಾಸಕನಾಗಿ ಈ KMFಗೂ ತಿರುಪತಿ ಪ್ರಸಾದಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದನ್ನ ಎಲ್ಲೋ ಒಂದ್ ಕಡೆ ನಾವು ಕಳ್ಕೊತಾ ಇದೀವಿ ಅನ್ನೋದು ನೋವು ನನಗಿದೆ. ಇದನ್ನ ಮುಂದಿನ ದಿನಗಳಲ್ಲಿ TTD ಬೋರ್ಡ್ ಆಗಸ್ಟ್ 7ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ, ಅದರಲ್ಲಿ ಕೂಡ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಬಟ್ ಹೊಸ ಬೋರ್ಡ್ 10ನೇ ತಾರೀಕು ಬರ್ತದೆ, ಅಲ್ಲಿ ಕೂಡ ಹೊಸ ಬೋರ್ಡ್ ನ ಅಧ್ಯಕ್ಷರು ಯಾರಾಗ್ತಾರ ನೋಡ್ಕೊಂಡು ಅವರ ಗಮನಕ್ಕೂ ಕೂಡ ತೆಗೆದುಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ರಾಜ್ಯದ ಪರವಾಗಿ ನಾನ್ ಮಾಡ್ತೀನಿ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. KMF ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯ್ಕ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಒಂದ್ ಕಡೆ ಅಂದ್ರೆ ನಾವು ತಿರುಪತಿಯ ವಿಚಾರ ಅಂತ ಹೇಳಿ ಬಂದ್ರೆ ಭಾವನಾತ್ಮಕ ವಿಚಾರ ಇದು. ನಮ್ಮ ಯಾವುದೇ ಜನ ತಿರುಪತಿ ಅಂತ ಹೇಳಿದ್ರೆ ಅಥವಾ ಅಲ್ಲಿನ ದೇವರ ಬಗ್ಗೆ ಹೇಳ್ತೀವಿ, ಲಡ್ಡುವಿನ ಬಗ್ಗೆ ನಾವು ಮಾತಾಡ್ತೀವಿ. ತಿರುಪತಿ ಅಂತ ಹೇಳಿದ್ರೆ ಲಡ್ಡು ಅಂತ ಹೇಳಿ. ಬಟ್ KMF ತುಪ್ಪ ಇನ್ನು ಮುಂದೆ ಬಳಕೆ ಆಗಲ್ಲ ಅಂತ ಹೇಳಿದ್ರೆ ಒಂದ್ ರೀತಿಯ ಭಾವನಾತ್ಮಕ ವಿಚಾರಗಳು ಕೂಡ ಆಗತ್ತೆ. ಯಾಕೆ ಸರ್? ಎಷ್ಟು ಅಂದ್ರೆ ಈ ಕಳೆದ 1 ವರ್ಷದಿಂದನೇ ತುಪ್ಪವನ್ನ ಅಲ್ಲಿ ಪೂರೈಕೆ ಮಾಡ್ಲಾಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹೌದಾ, ಹೇಗೆ? ಇಲ್ಲ ಈಗ ನೋಡಿ, ಈಗ ತುಪ್ಪ KMF ತುಪ್ಪ ನಿಂತಿರೋದು ಇವತ್ತಲ್ಲ, 2021ರಿಂದ ನಾವು ತಿರುಪತಿಗೆ ತುಪ್ಪವನ್ನು ಕೊಡಕ್ ಆಗ್ತಾ ಇಲ್ಲ. 2021ರಿಂದ 2020ರಿಂದ 2020ರಲ್ಲಿ ನೋ ಸಪ್ಲೈ, ನಾವು ಸಪ್ಲೈನೇ ಮಾಡಿಲ್ಲ. 2022ರಲ್ಲಿ ಅವರು ಟೆಂಡರ್ ಅನ್ನ, ಯಾಕಂದ್ರೆ ನಮ್ ತುಪ್ಪನ ನಾವು ಟೆಂಡರ್ ಕರಿಬೇಕಾದ್ರೆ ಟೆಂಡರ್ ಅಲ್ಲಿ ಭಾಗವಹಿಸ್ಬೇಕು. ನಾವು L3 ಬರ್ತೀವಿ ಅಲ್ಲಿ. ಅವಾಗ L1 ಯಾರಿಗೆ ಬರುತ್ತೆ ಅವ್ರಿಗೆ ಕೆಲಸ ಕೊಡ್ತಾರೆ. ಅವ್ರು ಅವ್ರ ಹತ್ರ ತುಪ್ಪವನ್ನ ಅವರು ತಗೊಳ್ತಾರೆ. ಸೊ L3 ಬಂದಾಗ ಅವರಿಗೂ ನಮಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ ಮೇಡಮ್, 10 ರೂಪಾಯಿನೋ 20 ರೂಪಾಯಿನೋ. ನಾವು ಆ ರೇಟಿಗೆ ಸಪ್ಲೈ ಮಾಡಲ್ಲ ಅಂತ ನಾವ್ ಹೇಳ್ತೀವಿ. ಆದ್ರೂ ಕೂಡ ಅವರು 2022ರಲ್ಲಿ ನಮಗೆ ಕರೆದು 345 ಮೆಟ್ರಿಕ್ ಟನ್ಸ್ ನೀವು ಕೊಡ್ರಿ ಅಂದ್ರೆ ಏನು ಅವರು 6 ತಿಂಗಳಿಗೆ ಒಂದ್ಸತಿ ಏನ್ ಟೆಂಡರ್ ಕರೀತಾರೆ, ಅವ್ರ ರಿಕ್ವೈರ್ಮೆಂಟ್ ಸರಿಸುಮಾರು 1700 2000 ಮೆಟ್ರಿಕ್ ಟನ್ಸ್ ವರೆಗೂ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ. ಆದ್ರೂ ಕೂಡ 2021ರಲ್ಲಿ 345 ಮೆಟ್ರಿಕ್ ಟನ್ಸ್ ನಾವು ಸಪ್ಲೈನ ಮಾಡಿರ್ತೀವಿ. ನಾವು KMF ಗೆ 2005ರಿಂದ ಇಲ್ಲಿವರೆಗೂ ನಾವು ತುಪ್ಪವನ್ನು ಸಪ್ಲೈ ಮಾಡ್ತಾ ಇದೀವಿ. 2021ರಲ್ಲಿ ನಾವು ತುಪ್ಪ ಸಪ್ಲೈ ಮಾಡಿಲ್ಲ. 2022ರಲ್ಲಿ ಕೇವಲ 345 ಟನ್ ಮಾತ್ರ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಟೆಂಡರ್ ಅಲ್ಲಿ ಯಾರು ಕಡಿಮೆಗೆ ತುಪ್ಪವನ್ನ ಕೊಡ್ತಾರೆ ಅವ್ರ ಹತ್ರ ತುಪ್ಪ ತಗೊಳ್ತಾರೆ. ಸೊ ಹಾಗಾಗಿ ನಮ್ಮ ತುಪ್ಪ, ಕ್ವಾಲಿಟಿ ತುಪ್ಪ, ನಮ್ಮ ನಂದಿನಿ ತುಪ್ಪ ಗ್ರಾಹಕರು ನಂಬಿಕೆ ವಿಶ್ವಾಸ ಇತ್ತಂತ ತುಪ್ಪ. ಯಾಕಂದ್ರೆ ನಮ್ ತುಪ್ಪ ಯಾವ ರೀತಿ ಇರುತ್ತಂದ್ರೆ, ನಾವು ಮನೆಯಲ್ಲಿ ಯಾವ ರೀತಿ ತುಪ್ಪವನ್ನ ತಯಾರು ಮಾಡ್ತೀವಿ ಮೇಡಮ್, ಆ ರೀತಿ ನಮ್ಮ ನಂದಿನಿ ತುಪ್ಪ ಇರುತ್ತೆ. ನಮ್ಮ ಬೇಡಿಕೆ ಈಗ ನಾವೇನು ತಿರುಪತಿಗೆ ಕೊಡ್ತಕ್ಕಂತ ಕ್ವಾಂಟಿಟಿ ಏನಿದೆ ನಮ್ಮಲ್ಲಿ ಅಷ್ಟು ಬೇಡಿಕೆ ಇದೆ. ಯಾಕಂದ್ರೆ ನಂದಿನಿ ತುಪ್ಪ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬರೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್. ಹಾಗೆ ಸಂಪರ್ಕದಲ್ಲಿ ಇರಿ, ನಾವು ನಿಮ್ಮ ಹತ್ರ ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಿದೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಮಾಜಿ KMF ಅಧ್ಯಕ್ಷರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರಿಗೆ ನಿಮಗೆ ವಿಚಾರ ಗೊತ್ತಿರಬಹುದು, ಈಗ 2021ರಲ್ಲೇ ನಾವು ಸ್ಥಗಿತ ಮಾಡಿದ್ವಿ ಅನ್ನುವಂತಹ ವಿಚಾರವನ್ನ ಈಗ ಭೀಮಾ ನಾಯ್ಕ ಅವರು ಹೇಳಿದ್ದಾರೆ. ಆಮೇಲೆ 22ರಲ್ಲಿ ಒಂದಷ್ಟು ಟನ್ಗಳನ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ಆಕ್ಚುಲಿ ತಿರುಪತಿ ತಿಮ್ಮಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲ ದೊಡ್ಡ ದೇವರು ಎಲ್ಲರಿಗೂ. ಅವರಿಗೆ ಸಪ್ಲೈ ಮಾಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಅವರು ಕಡಿಮೆ ರೇಟು ಅದು ಅಂತ ಅಂದ್ರೆ ನಾವು ಅವ್ರನ್ನ ಕೇಳಿ, ಇಲ್ಲ ಈ ರೇಟ್ಗಾದ್ರೆ ನಮಗೆ ಎಷ್ಟು ಕರೆಕ್ಟ್ ಆಗಿ ನಮಗೆ ತಯಾರು ಮಾಡ್ಲಿಕ್ಕೆ ಎಷ್ಟು ರೇಟ್ ಆಗುತ್ತೋ ಅದ್ರ ಮೇಲೆ ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ನಾವು ಕೊಡ್ತಾ ಇದೀವಿ. ನಾನು ಅಧ್ಯಕ್ಷ ಇದ್ದಾಗ ರೈತರು ಕೂಡ ಅದಕ್ಕೆಲ್ಲ ಒಪ್ಪಿದ್ರು, ದೇವರಿಗೆ ಕಳ್ಸಿದ್ವಿ ಏನು ತೊಂದ್ರೆ ಇಲ್ಲ ಅಂತೇಳಿ. ಬಟ್ ಮ್ಯಾಕ್ಸಿಮಮ್ ನಮ್ದೆಲ್ಲ ಹೋಗೋದೆಲ್ಲ ತಿರುಪತಿಗೆನೆ, ಟನ್ಗಳಲ್ಲೇ ಹೋಗುತ್ತೆ, ನಮ್ದು ಟ್ಯಾಂಕರ್ಗಳಲ್ಲಿ ಹೋಗುತ್ತೆ.
ಮತ್ತೆ ಅದನ್ನ ಹೊರಗಡೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ದೇವರಿಗೆ ಕೊಡೋದಲ್ಲ, ಹಾಗಾಗಿ ನಮ್ಮ ಅದೇ ಕ್ವಾಲಿಟಿ ಕೂಡ ನಂಬರ್ 1 ಕ್ವಾಲಿಟಿ ನಮ್ದು. ಹಂಗಾಗಿ ಆಕಳ ಗೀ, ಪ್ಯೂರ್ ಗೀ ಅಂದ್ರೆ ಆಕಳ ಗೀನೇ ನಮ್ದು. ಹಾಗಾಗಿ ಅವರು ತಗೊಂತಾ ಇದ್ರು, ಕ್ವಾಲಿಟಿ ಕೂಡ ಲಡ್ಡು ಕ್ವಾಲಿಟಿ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಅವರೇ ಹೇಳ್ತಾ ಇದ್ರು ನಿಮ್ಮ ತುಪ್ಪದಿಂದ ಮಾಡಿದ್ರೇನೆ ಕ್ವಾಲಿಟಿ ಬರೋದು ನಮ್ದು ಅಂತೇಳಿ. ಅದು ಯಾಕೆ ಈ ಹಿಂದಿಂದಲೂ ದರದ ವಿಚಾರದಲ್ಲಿ ಒಂದಷ್ಟು ಹಗ್ಗ ಜಗ್ಗಾಟ ಇತ್ತಾ ಹೇಗೆ ಅಂತ? ಅವಾಗ ಕೂಡ ಇತ್ತು, ಬಟ್ ನಾನು ಅದನ್ನ ಸಾಲ್ವ್ ಮಾಡ್ಕೊಂಡೆ. ಅಂದ್ರೆ ನಾವು ರೈತರನ್ನ ಒಂದ್ಸರಿ ಕರೆದು ಮಾತಾಡಿ ಈ ತರ ಇದೆ, ದೇವರಿಗೆ ಕೊಡ್ಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲ ಒಂದು 2-3 ರೂಪಾಯಿ ಲಾಭ ಇಟ್ಕೊಂಡು ಕೊಡಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಅದೇ ತರ ಮಾಡ್ತಾ ಇದ್ದೀನಿ. ಸೋಮಶೇಖರ್ ರೆಡ್ಡಿ ಅವರು ಮಾತನಾಡಿಸ್ತೀನಿ, ನಾನು ಮಾತನಾಡಿಸ್ತೀನಿ. ಭೀಮಾ ನಾಯ್ಕ ಅವರೇ, ಈ ರೀತಿ ಹಿಂದಲೂ ಕೂಡ ಹಗ್ಗ ಜಗ್ಗಾಟ ಇದ್ರೂ ಕೂಡ ಒಂದಷ್ಟು ರೈತರ ಹತ್ರ ಮಾತನಾಡಿ ಕೊಡುವಂತಹ ಪ್ರಯತ್ನಗಳು. ಮೇಡಮ್, ಇದರಲ್ಲಿ ಯಾವುದೇ ಹಗ್ಗ ಜಗ್ಗಾಟ ಇಲ್ಲ. ನಮ್ಮ ನಂದಿನಿ ತುಪ್ಪದ ದರ ಏನ್ ನಾವು ನಿಗದಿ ಮಾಡಿರ್ತೀವಿ, ನಾವೇನ್ ಟೆಂಡರ್ಲಿ ನಾವು ಭಾಗವಹಿಸ್ತೀವಿ, ಆ ರೇಟಿಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ. 2005ರಿಂದ ಇಲ್ಲಿವರೆಗೂ ನಾವು ತಿರುಪತಿಗೆ ತುಪ್ಪವನ್ನ ಸಪ್ಲೈ ಮಾಡ್ತಾ ಇದ್ವಿ. 2021ರಲ್ಲಿ ನಾವು ತುಪ್ಪ ಸಪ್ಲೈ ಮಾಡಿಲ್ಲ. KMF ಇಂದ 1 kg ಕೂಡ ಸಪ್ಲೈ ಮಾಡಿಲ್ಲ. 21 ನಲ್ಲಿ 0. 2022ರಲ್ಲಿ ಕೂಡ ನಾವು ಕಾರಣಗಳನ್ನು ತಿಳ್ಕೊಬಹುದಾ ಅವಾಗ ಯಾಕೆ ಆಗಿಲ್ಲ ಅನ್ನುವಂಥದ್ದು? ಇದೇ ದರದ ವಿಚಾರನೇನಾ? ಹೌದು, ದರದ ವಿಚಾರ. ಅವರು ಕಾಂಪಿಟೇಷನ್ ರೇಟ್ ಅಲ್ಲಿ ಭಾಗವಹಿಸ್ರಿ ಅಂತಾರೆ. ಆಮೇಲೆ ಅವರು ಕಾಂಪಿಟೇಷನ್ ರೇಟ್ ಅಲ್ಲಿ ನಾವು ಭಾಗವಹಿಸಿ ನಾವು ಅವ್ರ ಹತ್ರ ನಾವು ವರ್ಕ್ ಆರ್ಡರ್ ತಗೊಂಡು ನಾವು ಟ್ಯಾಂಕರ್ ಮೂಲಕ ನಾವು ಕಳಿಸಿದ್ರು ಕೂಡ ನಮ್ ಟ್ಯಾಂಕರ್ ನಿಂದಿರ್ಸ್ತಾರೆ, ಅನ್ಲೋಡಿಂಗ್ ಮಾಡಲ್ಲ, ನಮ್ಮನ್ನ ಸಮಸ್ಯೆ ಮಾಡ್ತಾರೆ. ಸೊ ಅಲ್ಲಿ ಯಾಕಂದ್ರೆ ನಂದಿನಿ ತುಪ್ಪ ತಗೋಬಾರ್ದು ಅನ್ನೋ ವಿಚಾರಗಳು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಖಾಸಗಿ ತುಪ್ಪದ ಪ್ರೆಷರ್ ಅವ್ರ ಮೇಲೆ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ನಾವು 2021ಕ್ಕೆ ನಾವು 1 kg ತುಪ್ಪ ಕೂಡ ಸಪ್ಲೈ ಮಾಡಿಲ್ಲ. 2022ರಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಅವತ್ತೇನ್ ಟೆಂಡರ್ ಅಲ್ಲಿ ಸುಮಾರು 2000 ಮೆಟ್ರಿಕ್ ಟನ್ಸ್ ಅವರು ಟೆಂಡರ್ ಅನ್ನ ಕಾಲ್ ಮಾಡಿದ್ರು. ಅದರಲ್ಲಿ ಬರೀ 345, ನಾವು L3 ಇದ್ರೂ ಕೂಡ ನಮಗೆ ನಮ್ ರೇಟಿಗೆ ಅವ್ರು 345 ಮೆಟ್ರಿಕ್ ಟನ್ಸ್ 392 ರೂಪಾಯಿ ಕೊಟ್ಟಿದ್ದಾರೆ. ಸೊ ಈಗ ಇರೋ ರೇಟು 430 ರೂಪಾಯಿ. ನಾವು ಈಗ ಮೊನ್ನೆ 3 ರೂಪಾಯಿ ಜಾಸ್ತಿ ಆಗಿದೆ. ಯಾಕಂದ್ರೆ ತಮಗೆ ಗೊತ್ತಿದೆ, ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ರೈತರು ಯಾಕಂದ್ರೆ ಹಾಲು ನಮಗೆ ಕಳೆದ ವರ್ಷ 94-95 ಲಕ್ಷ ಇತ್ತು, 84-87 ಲಕ್ಷಕ್ಕೆ ಬಂದಿದೀವಿ. ಸೊ ಹಾಗಾಗಿ ನಮ್ಮ ಕೋಆಪರೇಟಿವ್ ಮಿನಿಸ್ಟ್ರು, ಪಶುಸಂಗೋಪನಾ ಮಿನಿಸ್ಟ್ರು ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ. ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಪ್ರಕ್ಯೂರ್ಮೆಂಟ್ಗೆ ರೈತರಿಗೆ ನಾವು 3 ರೂಪಾಯಿ ರೇಟ್ ಅನ್ನ ಕೊಡಬೇಕಾಗುತ್ತೆ, 5 ರೂಪಾಯಿ ಮಿನಿಮಮ್ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 3 ರೂಪಾಯಿಯನ್ನ ಹೆಚ್ಚು, ಆಗಸ್ಟ್ 1ರಿಂದ 3 ರೂಪಾಯಿ ಹೆಚ್ಚು ಮಾಡ್ತಕ್ಕಂಥ ವಿಶ್ವಾಸವನ್ನ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹಾಲಿನ ಪ್ರಕ್ಯೂರ್ಮೆಂಟ್ ಜಾಸ್ತಿ ಮಾಡಬೇಕು. ನಾವು 3 ರೂಪಾಯಿಗೆ ನಾವು ರೇಟ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಗೆ ಹಾಲಿನ ಪ್ರಕ್ಯೂರ್ಮೆಂಟ್ ಜಾಸ್ತಿ ಆಗುತ್ತೆ. ಆದಾಗ ನಮಗೆ ತುಪ್ಪ ಕೂಡ ನಮಗೆ ಪ್ರಕ್ಯೂರ್ಮೆಂಟ್ ಜಾಸ್ತಿ ಆಗುತ್ತೆ. ನಮ್ಮ ನಂದಿನಿ ತುಪ್ಪ ನಾವೇನು ರೇಟ್ ಫಿಕ್ಸ್ ಮಾಡ್ತೀವಿ ಆ ರೇಟಿಗೆ ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ನವರು ತಗೊಳಕ್ ಇದ್ರೆ, ತಿರುಪತಿ ಟ್ರಸ್ಟ್ನವರು ತಗೊಳಕ್ ರೆಡಿ ಇದ್ರೆ ನಾವು ಕೊಡಕ್ ರೆಡಿ ಇದೀವಿ. ಅವಕಾಶ ಇದೆಯಾ ಸರ್ ಈಗ? ಹಾ, ಖಂಡಿತ ಅವಕಾಶ ಇದೆಯಾ? ಹೌದು, ಇದೆ, ಅವಕಾಶ ಇದೆ. ನಾವು ನಮಗೆ ಅವರು ನೀವು ಟೆಂಡರ್ ಅಲ್ಲಿ ಭಾಗವಹಿಸ್ರಿ, ನಾವು ನಿಮ್ ತುಪ್ಪ ತಗೊಳ್ತೀವಿ ಅಂತ ಅವ್ರು ನಮಗೆ ಹೇಳಿದ್ರೆ ನಾವು ಖಂಡಿತ ಭಾಗವಹಿಸ್ತೀವಿ, ನಾವು ತುಪ್ಪ ಕೊಡ್ತೀವಿ ಅವರಿಗೆ, ಖಂಡಿತ ಕೊಡ್ತೀವಿ. ಈಗ ಇದು ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಈಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂತು, ಈಗಿನ KMF ಅಧ್ಯಕ್ಷರು, ಈಗಿನ KMF ನ ಏನು ನಿರ್ದೇಶಕರು, ಈಗ ಇರ್ತಕ್ಕಂಥ KMF ಏನು ಹೊಸ ಬೋರ್ಡ್ ಬಂದಿದೆ, ತುಪ್ಪ ನಿಂದಿರ್ಸಿದೆ ಅಂತ ಹೇಳಿ ತಿರುಪತಿಲಿ ಹೋಗ್ತಕ್ಕಂಥ ತುಪ್ಪ ನಿಂತಿದೆ ಅಂತ ಹೇಳಿ ಇಲ್ಲದ ಸಲದ ಆರೋಪ ಮಾಡ್ತಾರೆ. ಇದು 2021ರಲ್ಲಿ ನನ್ನ ಹತ್ರ ಒಂದ್ ನಿಮಿಷ, 2021ರಲ್ಲಿ 1 kg ತುಪ್ಪನು ಸಪ್ಲೈ ಮಾಡಿಲ್ಲ. 2022ರಲ್ಲಿ ಕೇವಲ 345 ಟನ್ ಮಾತ್ರ ನಾವು ತುಪ್ಪ ಸಪ್ಲೈ ಮಾಡಿರೋದು. ಮತ್ತೆ 2 ವರ್ಷ ಯಾವ ಸರ್ಕಾರ ಇತ್ತು, 21-22. ಸೋಮಶೇಖರ್ ರೆಡ್ಡಿ ಅವರೇ, ಮೇಡಮ್ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತಲ್ಲ, ಇದು ರೈತರ ಸಂಸ್ಥೆ. ಟಿವಿ ಮಾತಾಡಿದ್ದು ಸೋಮಶೇಖರ್ ರೆಡ್ಡಿ ಅವರೇ, ಟಿವಿ ಕೇಳಿದ್ರು ನನಗೆ. ಅಲ್ಲ ಸರ್, ಈಗ
ಇಲ್ಲಿ ರಾಜಕೀಯ ಬೇಡ, ನಾನು ಹೇಳೋದು ಇದು ಇಲ್ಲ, ರೈತರ ನಾನು ಸಮಸ್ಯೆ. ರಾಜಕೀಯ ಮಾತಾಡ್ತಾ ಇಲ್ಲ. ಟಿವಿ ನೈನಲ್ಲಿ ಅಲ್ಲ ಭೀಮನಾಯ್ಕ ಅವರೇ ಈಗ ಆ ಚಾನಲ್ ಈ ಚಾನಲ್ ಅಂತ ಅಲ್ಲ, ಈಗ ಬಿಜೆಪಿ ಅವರು ಕೂಡ ಹೇಳಿದ್ದನ್ನ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅಂದ್ರೆ ಈ ತರ ಆಗಿದೆ, ಈ ಹಿಂದೆ ಕೂಡ ರಾಜಕೀಯ ಆಯ್ತು, ಎಲೆಕ್ಷನ್ ಗಿಂತ ಮುಂಚೆ ಕೂಡ ಇಲ್ಲ ಮಾತಾಡಕ್ಕೆ, ಅವರಿಗೆ ವಿಚಾರ ಇಲ್ಲ ರೈತರ ಮಾತಾಡಕ್ಕೆ, ಸಮಸ್ಯೆ ಭೀಮನಾಯ್ಕ್, ರೈತರ ಬಗ್ಗೆ ಅವರಿಗೆ ವಿಚಾರ ಇಲ್ಲ ಮಾತಾಡೋದು. ಅವರು ಈಗ ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಕಾಂಗ್ರೆಸ್ ಸರ್ಕಾರ ಬಂತು, ಇವಾಗ ತುಪ್ಪ ನಿಂದಿರ್ಸ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀನಿ ನಾನು, ಬಿಜೆಪಿ ನಾಯಕರು ಸ್ಟೇಟ್ಮೆಂಟ್ ಗಳೆಲ್ಲ ನೋಡ್ತಾ ಇದ್ದೀನಿ ನಾನು, ನೋಡಿನೇ ಹೇಳಿದ್ದನ್ನ. ಅದೇ ಕಾರಣಕ್ಕೆ ನಾನು ಸೋಮಶೇಖರ್ ರೆಡ್ಡಿ ಅವರು, ಪಾಪ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ರು ನಾನು 2 ವರ್ಷ ನಾವು ಕೊಟ್ಟೇ ಇಲ್ಲ ಅನ್ನುವಂತ ವಿಚಾರವನ್ನು ನೀವು ಹೇಳಿದ್ರಿ. ಅಂದ್ರೆ 2 ವರ್ಷ ಪೂರೈಕೆ ಮಾಡಕ್ ಆಗ್ಲಿಲ್ಲ ನಮ್ಗೆ ಅನ್ನೋದನ್ನ ಹೇಳಿದ್ರಿ. ಸೋಮಶೇಖರ್ ರೆಡ್ಡಿ ಅವರು ಹೇಳಿಲ್ಲ, ಕಂಟಿನ್ಯೂಸ್ ಆಗಿ ನಾವು ಹೇಳಿದ್ವಿ, ಕೊಟ್ಟಿದ್ವಿ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ನಾವು ರೈತರ ಜೊತೆ ಮಾತನಾಡಿದ್ವಿ ಅಂತ ಹೇಳಿ. ನಾನು 2009 ರಿಂದ 14 ಇದ್ದೆ. ಸಿದ್ದರಾಮಯ್ಯ ಸರ್ ಕೂಡ ಮುಖ್ಯಮಂತ್ರಿ ಆದ್ರು 2013ರಲ್ಲಿ. ಓಕೆ, ನಮ್ಮ ಅಂದ್ರೆ 3,000 ಕೋಟಿ ಏನಿತ್ತು ಅದು ಟೋಟಲ್ ಟರ್ನ್ ಓವರ್, ಅದು ಎಷ್ಟಾಗಿದೆ ಅನ್ನೋದು ನಾನು 2014ಗೆ ನೀವೇ ಬೇಕಾದ್ರೆ ಕೇಳ್ಕೊಳ್ಳಿ ಅವ್ರನ್ನ. ಅಷ್ಟೊಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದೀವಿ. ಭೀಮನಾಯ್ಕ ಕೂಡ ಮಾಡ್ತಾನೆ. ನಿಜ, ನಮಗೆ ಇರಬೇಕಾಗಿರೋದು ಕರ್ನಾಟಕದ ತುಪ್ಪ, ಅದನ್ನು ತಿರುಪತಿ ದೇವಸ್ಥಾನದಿಂದ ಕೊಡುವಂತಹ ಪ್ರಸಾದದಲ್ಲಿ ಇರ್ಲಿ ಅನ್ನುವಂತಹ ಆಶಯ ಇದರಲ್ಲಿ ಅಂತ ಹೇಳಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ರ ಭೀಮನಾಯ್ಕ ಅವರೇ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಹಾಗೆ ಸೋಮಶೇಖರ್ ರೆಡ್ಡಿ ಅವರು ನಿಮಗೂ ಕೂಡ ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು 2021ರಿಂದಲೇ ತಿರುಪತಿಗೆ ತುಪ್ಪ ನೀಡೋದನ್ನ ನಿಲ್ಲಿಸಿದ್ದೇವೆ. ನ್ಯೂಸ್ 18ಗೆ ಕೆಎಂಎಫ್ ಎಂಡಿ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2021ರಲ್ಲಿ ನಾವು ಟೆಂಡರ್ನಲ್ಲಿ ಭಾಗಿಯಾಗಿದ್ವಿ, ಟೆಂಡರ್ನಲ್ಲಿ L3 ಆಗಿದ್ವಿ, ಆದ್ರೂ 35% ತುಪ್ಪವನ್ನ ನಾವು ಪೂರೈಕೆ ಮಾಡಿದೀವಿ. ಈಗಾಗಲೇ ಭೀಮನಾಯ್ಕ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆ 2 ವರ್ಷ ಕೊಡೋದಕ್ಕೆ ಆಗ್ಲಿಲ್ಲ, ಟೆಂಡರ್ನಲ್ಲಿ ನಾವು ಭಾಗವಹಿಸೋದಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರನ್ನ ಕಡಿಮೆ ಇಟ್ಟಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಈ ಬಾರಿ ಟೆಂಡರ್ ಕರೆದ್ರೆ ನಾವು ಭಾಗಿಯಾಗ್ತೀವಿ, ಗುಣಮಟ್ಟದ ತುಪ್ಪ ಆಗಿದ್ರಿಂದ ದರ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಹಿಂದೆ ನಾವು ಹಲವಾರು ಸಮಯದಲ್ಲಿ ಸಪ್ಲೈ ಮಾಡಿದ್ದೀವಿ. ಉದಾಹರಣೆಗೆ ನೀವು 2013-14ರಿಂದ ತೊಗೊಂಡು ಕೂಡ ನಮ್ಮ ಹತ್ರ ಡೇಟಾ ಇದೆ. ಅದರಲ್ಲಿ ಏನಾಗ್ತಿದೆ, ಪ್ರತಿ ಸಾರಿ ಕೂಡ ಅವರು ರಿಕ್ವೆಸ್ಟ್ ಬಂದಾಗೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಬಹುತೇಕ ಏನಾಗಿದೆ, 2019, 20, 21 ಮತ್ತು ಈ ಸಾಲಿನಿಂದ ಏನು ಮಾಡಿದ್ರು, ಟೆಂಡರ್ ಪ್ರಕ್ರಿಯೆನ ಮಾಡ್ತಾಯಿದ್ದಾರೆ. TTD ಬೋರ್ಡಿಂದ ಒಂದು ಟೆಂಡರ್ ಕರೀತಾರೆ. ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಅವರು L1 ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಈಗ L1 ಅಂತ ಬಂದಾಗ ಏನಾಗುತ್ತೆ, ಕಾಂಪಿಟೇಟಿವ್ ಬಿಡ್ಡಿಂಗ್ ಹೋಗುತ್ತೆ. ಕಾಂಪಿಟೇಟಿವ್ ಬಿಡ್ಡಿಂಗ್ ಹೋದಾಗ ನಮಗೆ 2020-21 ಅವರು ಲಾಸ್ಟ್ ಟೆಂಡರ್ ಮಾಡಿದಾಗ ನಾವು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ವಿ ಆರ್ L3 ಅಂದರೆ ನಮ್ಮ ಕಾಂಪಿಟೇಟಿವ್ ಪ್ರೈಸಿಂಗ್ ನಾವೇನಿದೆ ನಾವು ಕಡಿಮೆ ಮಾಡಿ ಕೊಡೋಕ್ಕೆ ಬರೋಲ್ಲ. ಯಾಕಂದರೆ ನಮ್ಮ ಗುಣಮಟ್ಟ ಏನಿದೆ, ನಮ್ಮ ಕ್ವಾಲಿಟಿ ಏನಿದೆ, ನಾವು ಹೆಚ್ಚುವರಿ ಇಟ್ಕೊಂಡು ನಮ್ಮ ಪ್ರಾಫಿಟ್ ಇಟ್ಕೊಂಡು ನಾವು ಕೋಟ್ ಮಾಡಿರ್ತೀವಿ. ಆದರೆ ನಮ್ಕಿನ ಕಡಿಮೆ ಕೋಟ್ ಮಾಡಿದಾಗ ಏನಾಗುತ್ತೆ, ಕಡಿಮೆ ಕೋಟ್ ಆಗಿರೋಂಥ ತೊಗೊಳ್ತಾರೆ. ಇದು ಇಶ್ಯೂ ಆಗಿರೋದು ಇಷ್ಟೇ. ಅಲ್ಲಿಗೇನಾಗಿದೆ, ನಾವು 2020-21 ನಾವು L3 ಆಗಿದ್ವಿ. ಅಂದರೆ ಥರ್ಡ್ ಲೋಯೆಸ್ಟ್ ಬಿಡ್ಡರ್. ನಾವು ಫಸ್ಟ್ ಲೋಯೆಸ್ಟ್ ಬಿಡ್ಡರು ಬೇರೆ ಇದ್ದಾನೆ, ನಾವು ಥರ್ಡ್ ಲೋಯೆಸ್ಟ್ ಬಿಡ್ಡರ್. ನಾವು ಬಿಡ್ ಮಾಡಿದ ಪ್ರೈಸ್ಗೆ ನಮಗೆ 35% ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಈ ಸರಿ ಹೊಸದಾಗಿ ಟೆಂಡರ್ ಪ್ರಕ್ರಿಯೆ ಮಾಡಿದ್ರೆ ವಿ ವಿಲ್ ಆಲ್ಸೋ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಪ್ರೈಸ್ಗೆ ಬಂದರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ. ಲಾಸ್ ಮಾಡ್ಕೊಂಡು ನಾವು ಕೊಡೋಕ್ಕಾಗಲ್ಲ.